ಸರ್ ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್. ಸರ್ ಏನ್ ಕೆಲಸ ಮಾಡ್ತೀರಾ? ನಾನು ಮೆಕ್ಯಾನಿಕ್. ಏನ್ ಓದಿದ್ದೀರಾ ಸರ್? ನಾನು ಓದಿರೋದು SLC. SLC. ಸರ್ ಇದು ನಿಮ್ಮೂರು? ನಮ್ಮೂರು ಬಟ್ಲಲ್ಲಿ. ಬಟ್ಲಲ್ಲಿ ಯಾವ ತಾಲೂಕು ಡಿಸ್ಟ್ರಿಕ್ಟ್? ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕು. ಹಾ. ಬಟ್ಲಲ್ಲಿ. ಸರ್ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದೀರಾ? ನಾನು ಒಂದು 5 ವರ್ಷ. ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಎಲ್ಲ ಓದ್ತಾ ಇದ್ದಾರೆ. ಏನ್ ಓದ್ತಾ ಇದ್ದಾರೆ? ಅವರು ಒಂದು 9th 7th. ಒಂದನೇ ಕ್ಲಾಸ್ 7th 9th ಓದ್ತಿದ್ದಾರೆ. ಸರ್ ಈಗ ಓದಿಸ್ತಿದ್ದೀರಲ್ವಾ, ಸೊ ಅವ್ರಿಗೆ ಜಾಬ್ ಕನ್ಫರ್ಮ್ ಆಗುತ್ತೆ ಅಂತ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ? ಹೇಳಕ್ಕಾಗಲ್ಲ ಸರ್, ಆಗುತ್ತೋ ಆಗಲ್ವಾ. ಮತ್ತೆ ಏನಕ್ಕೆ ಓದಿಸ್ತಿದ್ದೀರಾ ಅಂತ ತಿಳ್ಕೊಂಡ ಓದಿಸೋದು ಒಂದು ಅವ್ರಿಗೆ ಒಂದು ಇದು ಜನರಲ್ ನಾಲೆಡ್ಜ್ಗೋಸ್ಕರ ಅಟ್ಲೀಸ್ಟ್ ಹೋದ್ರೆ ಎಲ್ಲಾದ್ರೂ ಮಾತಾಡೋ ಇದು ಓದೋ ಸ್ಕಿಲ್ ಇರ್ಲಿ ಅಂತ ಓದಿಸ್ತಾ ಇದ್ದೀರಾ. ಜಾಬ್ಗೋಸ್ಕರ ಅಂತೂ ಅಲ್ಲ. ಅಷ್ಟು ಸಿಗತ್ತೋ ಸಿಗಲ್ಲ, ಈಗ ಹೀಗೆ ಇರೋ ಕಾಲಕ್ಕೋಸ್ಕರ ಸಿಗತ್ತೋ ಸಿಗಲ್ವ ಏನ್ ಸರ್? ಸರಿ, ನಿಮ್ಮ ಊರಲ್ಲಿ ಒಂದು 100% ಓದಿದ್ದಾರೆ ಅಂದ್ರೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ ಸರ್? ಕೆಲಸಗಳು ಸ್ವಲ್ಪ ಕಮ್ಮಿನೇ ಇದೆ ಸರ್. ಕೆಲಸ ಇದ್ದಾರೆ, ಅದು ಇದು ವ್ಯವಸಾಯ ಮಾಡ್ಕೊಂಡು ಕೆಲಸಗಳು ಇದ್ದಾರೆ ಅಷ್ಟೇ. ಅದೇ ತೋಟದ ಕೆಲಸಗಳು, ಈ ಗಾರ್ಮೆಂಟ್ಸ್ ಇದು ಮಾಡ್ತಾ ಇದಾರ. ಮೆಣಸುಗಳು ಕಮ್ಮಿನೇ ಹೋಗ್ತಾ ಇರೋದು. ಮಾಮೂಲು ತೋಟದ ಕೆಲಸಗಳು ಅದು ಇದು ಕೂಲಿ. ಆ ಕೂಲಿ ಇಲ್ಲಾಂದ್ರೆ ಮನೆಯಲ್ಲಿ ಬೇರೆ ಆಪ್ಷನ್ ಹೊರಗಡೆ ಕಳ್ಸಕ್ ಆಗಲ್ಲ. ಬೆಂಗಳೂರು ಹೊರಗಡೆ ಅಲ್ಲ ಸರ್, ನೀವು ಮಕ್ಕಳನ್ನ ಕಳ್ಸಲ್ವಾ? ಅಲ್ಲ ನೀವಲ್ಲ, ನಿಮ್ ಕಡೆ ಜನ ಕಳ್ಸಲ್ವಾ? ಅದೇ ಹತ್ರದಲ್ಲಿ ಎಲ್ಲಾದ್ರೂ ಇದ್ರೆ ಡೈಲಿ ಬೆಳಿಗ್ಗೆ ಹೋಗಿ ಸಂಜೆ ಬರುವ ಟೈಮ್ ಹತ್ರ ಏನಿದ್ರೆ ಸ್ವಲ್ಪ ಜನ ಹೋಗ್ತಾ ಇರಲ್ಲ. ಒಂದು 10% 90 ಭಾಗ ನಿರುದ್ಯೋಗಿ. ಸರ್ ಈಗ ಏನಿಲ್ಲ, ನಮ್ದು ಒಂದು ಸಂಘಟನೆ ಕಡೆಯಿಂದ ಕರ್ನಾಟಕ ರಾಜ್ಯ ನಿರುದ್ಯೋಗಿಗಳ ಕಲಾ ಮತ್ತು ಕ್ರೀಡಾ ಸಂಘಟನೆ ಅಂತ ಹೇಳ್ಬಿಟ್ಟು ಒಂದು ಸಂಘಟನೆ ಮಾಡಿದ್ದೀವಿ. ಸಂಘಟನೆ ಕಡೆಯಿಂದ ಒಂದು ಮೊಬೈಲ್ ರಿಪೇರಿ ಆಗಿರ್ಬೋದು, ಒಂದು ಸೇಫ್ಟಿಗೋಸ್ಕರ ಹೆಣ್ಮಕ್ಳಿಗೆ ಒಂದು ಡ್ರೈವಿಂಗ್ ಆಗಿರ್ಬೋದು, 2 ವೀಲರ್ 4 ವೀಲರ್, ಮತ್ತೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಮತ್ತೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಆಗಿರ್ಬೋದು, ಮತ್ತೆ ಈ ಕ್ಯಾಟ್ರಿಂಗ್ ಆಗಿರ್ಬೋದು, ಮದುವೆಗಳಿಗೆ ಊಟ ಬಡಿಸೋದು ಹೆಂಗ್ ಮಾಡ್ಬೇಕು, ಹೆಂಗ್ ಆರ್ಡರ್ಸ್ ತಗೋಬೇಕು, ಮತ್ತೆ ಇದ್ರ ಜೊತೆಗೆ ಡೆಕೋರೇಷನ್ ಹೆಂಗ್ ಮಾಡ್ಬೇಕು, ಈ ತರ ಒಂದು 25 ಕಾನ್ಸೆಪ್ಟ್ಗಳಲ್ಲಿ ನಮ್ಮ ಸಂಘಟನೆ ಈಗ ನಿಮ್ಮ ಊರಲ್ಲಿ ನಾವು ಟ್ರೈನಿಂಗ್ ಸೆಂಟರ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಒಳ್ಳೆ ಕೆಲಸನೇ ಇದೆ, ಮಾಡಿದ್ರು ಸಕ್ಸಸ್ ಆಗುತ್ತೆ, ತೊಂದರೆ ಏನಿಲ್ಲ. ಜನರಿಗೆ ಯೂಸ್ ಆಗುತ್ತೆ ಸರ್, ಅನುಕೂಲ ಆಗುತ್ತೆ ಇದರಿಂದ. 100% ಕಡೆಯಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂದ್ರೆ ಬರ್ತಾರೆ, ಹಂಗೇನಿಲ್ಲ ತಗೊಂತಾರೆ. ಅವ್ರು ಏನೋ ಅವ್ರಿಗೆ ಒಂಥರ ಲೈಫ್ ಆಗುತ್ತೆ, ಒಳ್ಳೆ ಕೆಲಸ ಮಾಡ್ಬೋದು. ಇದು ಒಂದು ನಿರುದ್ಯೋಗ ನಿರ್ಮೂಲನೆಗೆ ಒಂದು ನೀವು ಕೈ ಜೋಡಿಸ್ತೀರಾ? ನನ್ ಫುಲ್ ಸಪೋರ್ಟ್ ಇರುತ್ತೆ ಸರ್. ಇದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮೂರಿಗೋಸ್ಕರ ಲೀವ್ ಮಾಡ್ತಾ ಇದ್ದಾರಲ್ಲ, ನಾವು ಮಾಡಕ್ ರೆಡಿ ಇರ್ತೀವಿ. ನಮ್ ಕಡೆ ಆಗೋ ಸಪೋರ್ಟ್ ನಾವು ಹಾಗಾದ್ರೆ ಇಲ್ಲಿ ಟ್ರೈನಿಂಗ್ ಸೆಂಟರ್ ಶುರು ಮಾಡ್ಬೋದು. ಮಾಡ್ಲಿ ಬರ್ತಾರೆ, ಜನರು ಬರ್ತಾರೆ. ಸರ್ ಒಂದು 2 ವರ್ಕ್ಗೆ ಎಕ್ಸಾಂಪಲ್ ಕೊಡಿ. ಈಗ ಒಂದು ಮೊಬೈಲ್ ರಿಪೇರಿ ಕಲ್ತಿದಾರ ನಿಮ್ಮ ಮಗ ಅನ್ಕೊಳ್ಳಿ, ಆ ಹುಡುಗ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೋದಾ, ಇಲ್ಲ ಮನೆಯಲ್ಲಿ ಮಾಡ್ಕೋಬೋದಾ, ಇಲ್ಲ ಅಂಗಡಿ ಮಾಡ್ಕೋಬೋದಾ? ಏನ್ ನಿಮ್ಮ ಅನಿಸಿಕೆ? ಮೊಬೈಲ್ ರಿಪೇರಿ ಪೂರ್ತಿ ಕಲ್ತಿದಾನೆ, ಇವಾಗ ಡಿಸ್ಪ್ಲೇ ಹಾಕೋದು 90% ಅಂಗಡಿ ಹಾಕೋದಕ್ಕೆ ಅವ್ನು ನೋಡ್ತಾನೆ. ಅವಾಗ ಬೇರೆಯವ್ರ ಕೆಳಗಡೆ ಕೆಲಸ ಮಾಡ್ತಾ. ಸರಿ ಸರ್, ನಾನು ಕೆಲಸ ಕಲ್ತಿದ್ದೀನಿ, ನಾನು ಸ್ವಂತಾಗಿ ದುಡಿಯೋಣ ಅಂತ. ಈಗ ಆಲ್ಮೋಸ್ಟ್ ಹಳ್ಳಿ ಕಡೆ ಅಂದ್ರೆ ಹಳ್ಳಿ ಕಡೆ ಅಲ್ಲ, ಸಿಟಿನೂ ಕಡೆನೂ ಎಲ್ಲ ಡ್ರೈವಿಂಗ್ 4 ವೀಲರ್ 2 ವೀಲರ್ ಎಲ್ಲ ಕಲ್ತಿದ್ದಾರೆ. ಬಟ್ ಹೆಣ್ಮಕ್ಳಿಗೆ ಕೆಲವು ಕಲ್ತಿರಲ್ಲ, ಕೆಲವು ಮನೆಗಳಲ್ಲಿ ಇರೋದು ಇಲ್ಲ. ಸೊ ಅಂತವ್ರಿಗೆ ಡ್ರೈವಿಂಗ್ ಕಲ್ತ್ರೆ ಯೂಸ್ ಇದೆಯಾ? ಏನ್ ಯೂಸ್ ಆಗುತ್ತೆ? ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕು, ತರಕಾರಿ ಅದು ಇದು ತರ್ಬೇಕು, ತೋಟಕ್ಕೆ ಹೋಗ್ಬೇಕು, ಎಲ್ಲ ಗಂಡಸರೇ ಇದು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಅಷ್ಟು ಮಾತ್ರ ಅನುಕೂಲ ಆದ್ರೆ ಯಾರಾದ್ರೂ ಆಗುತ್ತಾ? ಹೆಣ್ಮಕ್ಳಿಗೆ ಡ್ರೈವಿಂಗ್ ಕಲಿಯೋದ್ರಿಂದ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಮನೆಯಲ್ಲಿ ಯಾವ್ದೋ ಪೇಷಂಟ್ ಗೆ ಮೆಡಿಸನ್ ಬೇಕಾಗಿತ್ತು, ಗಂಡಸರು ಎಲ್ಲಿರ್ತಾರೋ ಅವರು ಏನು ಕೆಲಸಕ್ಕೆ ಇದು ಹೋಗಿರ್ತಾರೆ. ಅಕಸ್ಮಾತ್ ಮನೆಯಲ್ಲಿ ಪ್ರಾಬ್ಲಮ್ ಆಯ್ತು, ಈಗ ತಗೊಂಡ್ಬರ್ಬೇಕು, ಗಾಡಿ ಓಡಿಸಿದ್ವಿ ಬರಲ್ಲ, ಇಲ್ಲಿ ಸ್ಟೇಷನ್ ಬೇರೆ ಇದೆ, ಅವ್ರು ಮತ್ತೆ ಇಟ್ಕೊಳ್ತಾರೆ, ಲೈಸೆನ್ಸ್ ಇಲ್ಲ ಅಂತಾರೆ, ಗಾಡಿ ಹಿಂಗ್ ಹೋಗಬೇಕು ಹೋಗ್ಬೇಕು ಹಿಂಗ್ ಹೋಗ್ತಾರೆ. ಆತರ ಎಲ್ಲ ನಿಮ್ ಕಡೆಯಿಂದ ಅಷ್ಟು ಮಾತ್ರ ಅನುಕೂಲ ಆಗುತ್ತೆ, ಕೊಡ್ತಾರೆ, ಒಳ್ಳೆ ಕೆಲಸ ಮಾಡ್ಬೋದು 100%.